ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರ್, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಒಂದು ಜಾತಕದ ವಿಮರ್ಶೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಈ ಜಾತಕರಿಗೆ ಮದುವೆ ಆಗ್ತಾ ಇಲ್ಲ, ಕಾರಣ ಏನು, ಪರಿಹಾರ ತಿಳಿಸಿ ಅಂತ ಇವರ ತಂದೆ ಕೇಳಿದ್ದಾರೆ. ಜಾತಕರ ಜನ್ಮ ದಿನಾಂಕ 1/8/1994, ಕೃತಿಕಾ ನಕ್ಷತ್ರ, ವೃಷಭ ರಾಶಿ, 7ನೇ ಪಾದ, 10 ಗಂಟೆ 30 ನಿಮಿಷ ಬೆಳಿಗ್ಗೆ. ಕನ್ಯಾ ಲಗ್ನ. ಗುರು ಮತ್ತು ರಾಹು ತುಲಾ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಶನಿ ಭಗವಾನರು ಕುಂಭ ರಾಶಿಯಲ್ಲಿ, ಕೇತು ಮೇಷರಾಶಿಯಲ್ಲಿ, ರವಿ ಕುಜ ಚಂದ್ರ ವೃಷಭ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ರವಿ ಬುಧ ಕಟಕ ರಾಶಿಯಲ್ಲಿ, ಶುಕ್ರ ಸಿಂಹ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಈ ಜಾತಕರ ವಿವಾಹಕ್ಕೆ ಸಂಬಂಧಪಟ್ಟ ವಿಚಾರವನ್ನು ನೋಡುವಾಗ ಈಗ ಲಗ್ನಕ್ಕೆ ಮತ್ತು ಸಪ್ತಮಾಧಿಪತಿಯಾದಂಥ ಗುರುವಿಗೆ ರಾಹು ಮತ್ತು ಕೇತುವಿನ ಸಂಬಂಧ ಇರೋದ್ರಿಂದ, ಈ ಜಾತಕದಲ್ಲಿಯೂ ಸಹ ಗುರುವಿಗೆ ರಾಹು ಮತ್ತು ಕೇತುವಿನ ಸಂಬಂಧ ಇರೋದ್ರಿಂದ ಸರ್ಪದೋಷದ ಪ್ರಭಾವದ ಕಾರಣ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ, ಆಶ್ಲೇಷ ಬಲಿ, ನಾಗಪ್ರತಿಷ್ಠೆಯನ್ನು ಶ್ರದ್ಧಾ ಭಕ್ತಿಯಿಂದ ಮಾಡಿಸ್ಬೇಕಾಗುತ್ತೆ. ಇನ್ನು ಸಪ್ತಮ ಸ್ಥಾನ ಪಾಪಕರ್ತರಿಯಲ್ಲಿ ಇದೆ. ಶನಿ ಮತ್ತು ಕೇತು ಭಗವಾನರ ಮಧ್ಯೆ ಇರೋದ್ರಿಂದ, ಹಾಗೆ ಶನಿ ಭಗವಾನರು ಕಳತ್ರಕಾರಕ ಶುಕ್ರನನ್ನು ಜಾತಕದಲ್ಲಿ 6ನೇ ಮನೆಯಿಂದ 12ನೇ ಮನೆಯನ್ನು ನೋಡೋದ್ರಿಂದ ವಿಶೇಷವಾಗಿ ಶನಿ ಭಗವಾನರಿಗೆ ಸಂಬಂಧಪಟ್ಟ ಪರಿಹಾರಗಳನ್ನು ಮಾಡ್ಕೋಬೇಕಾಗುತ್ತೆ. ಯಾಕೆಂದರೆ ವಿವಾಹಕಾರಕನಾದಂಥ ಶುಕ್ರ ಸಿಂಹ ರಾಶಿಯಾದ ಶತ್ರು ಸ್ಥಾನದಲ್ಲಿದ್ದು ನಿರ್ಬಲನಾಗ್ತಾನೆ. ಹಾಗೆ 6ನೇ ಮನೆಯಲ್ಲಿ ಶನಿ ಭಗವಾನರು ಬಲಿಷ್ಠವಾಗಿ ಸ್ವಕ್ಷೇತ್ರದಿಂದ ನೋಡೋದ್ರಿಂದ ವಿವಾಹಕ್ಕೆ ಅಡ್ಡಿ ಆತಂಕಗಳು ಜಾಸ್ತಿ ಆಗುತ್ತೆ. ಆದ್ದರಿಂದ ಈ ಜಾತಕರು ವಿಶೇಷವಾಗಿ ಶನಿ ಭಗವಾನವರಿಗೆ ಎಳ್ಳೆಣ್ಣೆ ಕೊಡ್ತಕ್ಕಂಥದ್ದು, ಎಳದೀಪ ಹಚ್ತಕ್ಕಂಥದ್ದು, ಕರ್ಪೂರ ಹಚ್ತಕ್ಕಂಥದ್ದು, ಬನ್ನಿ ಪತ್ರೆ, ಬಿಲ್ವ ಪತ್ರೆಯನ್ನು ಕೊಟ್ಟು ಪೂಜೆ ಮಾಡಿಸ್ತಕ್ಕಂಥದ್ದು, ಕಪ್ಪು ಎಳ್ಳನ್ನು ದಾನ ಕೊಡ್ತಕ್ಕಂಥದ್ದು, ಕಪ್ಪು ವಸ್ತ್ರ ಅಥವಾ ನೀಲಿ ಬಣ್ಣದ 8 ವಸ್ತ್ರಗಳನ್ನು ಪೂಜಾ ಸಾಮಗ್ರಿಗಳೊಂದಿಗೆ ದೇವಸ್ಥಾನಕ್ಕೆ ದಾನ ಕೊಡೋದು ಭಾಳ ಉತ್ತಮ. ಕನಿಷ್ಠ ಪಕ್ಷ 8 ಶನಿವಾರಗಳ ಕಾಲವಾದರೂ ಶ್ರದ್ಧಾ ಭಕ್ತಿಯಿಂದ ಪರಿಹಾರಗಳನ್ನು ಮಾಡ್ಕೋಬೇಕಾಗುತ್ತೆ. ವೀಕ್ಷಕರೇ, ಈ ಜಾತಕರಿಗೆ 3 ವರ್ಷದ ಹಿಂದೆ ಮದುವೆ ಆಗಬೇಕಿತ್ತು. 2019 ಅಥವಾ 2021ರಲ್ಲೇ. ಆದರೆ ಆ ಸಂದರ್ಭದಲ್ಲಿ ಅನಿವಾರ್ಯ ಕಾರಣದಿಂದ ನೆಗ್ಲೆಕ್ಟ್ ಮಾಡಿಕೊಂಡು ಬಂದಂಥ ಅವಕಾಶ ಕೈ ತಪ್ಪಿ ಹೋಯಿತು. ಇಲ್ಲಿ ಈ ಜಾತಕರ ಮನಸ್ಸಿನ ಸ್ಥಿತಿಯನ್ನು ನೋಡೋದಾದರೆ, ಕುಜ ಚಂದ್ರ ಒಟ್ಟಿಗೆ ಇದ್ದಾಗ ಇವರು ಯಾರ ಮಾತನ್ನು ಕೇಳೋದಿಲ್ಲ, ಯಾರ ಸಲಹೆಯನ್ನು ಸಹ ಒಪ್ಕೊಳ್ಳಿಕ್ಕೆ ರೆಡಿ ಇರೋದಿಲ್ಲ. ತನ್ನ ಮನಸ್ಸಿನ ನಿರ್ಧಾರ, ತಾನು ಅಂದುಕೊಂಡಿರೋದೇ ಸರಿ ಅಥವಾ ತಾನು ಹೋಗ್ತಾ ಇರೋ ರೂಟೇ ಸರಿ ಇರ್ತಕ್ಕಂಥ ಒಂದು ನಿರ್ಧಾರಕ್ಕೆ ಬರ್ತಾರೆ. ಇನ್ನು ಜನ್ಮ ದಿನಾಂಕವೂ ಸಹ 1 ಬಂದಿರೋದ್ರಿಂದ ಸೂರ್ಯನ ಪ್ರಭಾವ, ನೇರ ವ್ಯಕ್ತಿತ್ವ, ನೇರ ಸ್ವಭಾವ ಇವರಲ್ಲಿ ಜಾಸ್ತಿ ಇರ್ತದೆ. ಎಲ್ಲ ವಿಚಾರದಲ್ಲೂ ಅಷ್ಟೇ, ಒಳಗೊಂದು ಹೊರಗೊಂದು ಇವರ ಮನಸ್ಸಿನಲ್ಲಿ ಇರೋದಿಲ್ಲ. ಈಗ ವೃಷಭ ರಾಶಿಗೆ ಜನ್ಮ ನಕ್ಷತ್ರಕ್ಕೆ ಗುರುಬಲ ಇಲ್ಲದಲೇ ಇರೋದ್ರಿಂದ ಶ್ರೀ ಗುರು ರಾಘವೇಂದ್ರ ದೇವಸ್ಥಾನ ಅಥವಾ ಸಾಯಿಬಾಬಾ ಮಂದಿರದಲ್ಲಿ ಗುರುವಾರಗಳಂದು ಇವರು ಪೂಜೆ ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ. ಇನ್ನೊಂದು ವಿಶೇಷ ಏನು ಅಂತ ಅಂದರೆ, ಇವರಿಗೆ ಮೊದಲಿಗೆ ಮಿಥುನ ರಾಶಿ ಹೆಸರನ್ನು ಕರೀತಾ ಇದ್ದರು. ಈಗಲೂ ಸಹ ಮಿಥುನ ರಾಶಿ ಹೆಸರನ್ನೇ ಚಾಲ್ತಿಯಲ್ಲಿ ಇಟ್ಕೊಂಡಿದ್ರು. ಇವರಿಗೆ ಮಿಥುನ ರಾಶಿಯಲ್ಲಿ ಹೆಣ್ಣು ನೋಡ್ಲಿಕ್ಕೆ ಹೋದರೆ ಇವ್ರದ್ದು ಜನ್ಮ ರಾಶಿ ವೃಷಭ ರಾಶಿ ಬರೋದ್ರಿಂದ ಆ ಹೊಂದಾಣಿಕೆ ಬರೋದಿಲ್ಲ. ಇಲ್ಲಿ
ವೃಷಭ ರಾಶಿಗೆ ಸಂಬಂಧಪಟ್ಟಂಥ ಹೆಸರನ್ನು ಮೊದಲೇ ಇಟ್ಕೊಂಡಿದ್ರೆ ಸಾಕಷ್ಟು ಬದಲಾವಣೆ ಆಗ್ತಿತ್ತು, ಉತ್ತಮ ಫಲಾಫಲಗಳು ಇನ್ನೂ ಸಿಗ್ತಿತ್ತು. ಮತ್ತು ಇವರು ಚಿಕ್ಕ ಮಗು ಆಗಿದ್ದಾಗಲೇ ಕೆಲವೊಂದು ಪರಿಹಾರಗಳನ್ನು ಮಾಡ್ಕೋಬೇಕಿತ್ತು. ಇವರ ಕುಟುಂಬದಲ್ಲಿ ಯಾವುದೇ ರೀತಿಯ ಪರಿಹಾರಗಳು ಸರಿಯಾದ ಕ್ರಮದಲ್ಲಿ ಆಗೇ ಇಲ್ಲ. ಇವರ ಕುಟುಂಬದಲ್ಲಿ ಒಂದಲ್ಲ ಒಂದು ಇನ್ಸಿಡೆಂಟ್ಗಳು, ಅನಗತ್ಯ ಖರ್ಚು ವೆಚ್ಚಗಳು ಇವರ ಕುಟುಂಬದಲ್ಲಿ ನಡೀತಲೇ ಇದೆ. ಈಗಲೂ ಸಹ ಇವರ ಮನೆಯಲ್ಲಿ ಇವರ ತಂದೆಗೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಸರ್ಪ ಸಂಸ್ಕಾರ, ಶಾಂತಿ ಹೋಮ, ಆಶ್ಲೇಷ ಬಲಿ, ನಾಗಪ್ರತಿಷ್ಠೆಯನ್ನು ಮಾಡಿಸ್ಲಿಕ್ಕೆ ತಿಳಿಸಿದ್ದೇನೆ. ಶನಿ ದೋಷಕ್ಕೆ ಪರಿಹಾರ ಮಾಡ್ಕೊಳ್ಳಿಕ್ಕೂ ಮಾರ್ಗದರ್ಶನ ಕೊಟ್ಟಿದ್ದೇನೆ. ಇದಾದ ನಂತರ ವಿವಾಹಕ್ಕಾಗಿ ತುಳಸಿ ವಿವಾಹ ಅಥವಾ ಕದಳಿ ವಿವಾಹವನ್ನು ಮಾಡಿಸೋದ್ರಿಂದ ಮುಂದೆ ಬದಲಾವಣೆಗಳು ಕಂಡುಬರ್ತವೆ. ನೆಕ್ಸ್ಟ್ ಏಪ್ರಿಲ್ ನಂತರ ವೃಷಭ ರಾಶಿಗೆ ಗುರುಬಲ ಬರೋದ್ರಿಂದ ವಿವಾಹ ಕಾರ್ಯಕ್ಕೆ ಪ್ರಯತ್ನ ಮಾಡ್ಬೋದು ಅಂತೇಳಿ ಸಲಹೆಯನ್ನು ಕೊಟ್ಟಿದ್ದೇನೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಆಲ್ ಐಕನ್ ಒತ್ತಿ, ಬೆಲ್ ಐಕನ್ ಒತ್ತಿ. ನಮಸ್ಕಾರ.